ಹೀಗೆ ಮಾಡ್ತಿದ್ದಮ್ಮ. ಹೀಗೆ ಮಾಡುದು. ಹೀಗೆ ಮಾಡಿ ಹಲಸಿನ ಬೀಜ, ಉಪ್ಪಿಗೆ ಹಾಕಿದ ಸೋಳೆ ಎಲ್ಲ ಪದಾರ್ಥ ಆಟಿಯಲ್ಲಿ ಮಾಡುದು. ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಚೇಟ್ಲ ಪಲ್ಯ ಮಾಡ್ತಾ ಇದ್ದೇನೆ. ನನ್ನ ಅಮ್ಮ ಬಂದಿದ್ದಾರೆ, ಹಾಗೆ ಅವರ ಹತ್ರ ಚೇಟ್ಲ ಕಟ್ಟಿಗೆ ಕೊಡುವ. ನಮಸ್ಕಾರ, ನನ್ನ ಹೆಸರು ವೇದಾವತಿ. ಇದು ಆಟಿ ತಿಂಗಳಲ್ಲೋ, ಹಾಗೆ ಸ್ವಲ್ಪ ಚೇಟ್ಲ ಕಟ್ಟುವ ಅಂತ. ನನ್ನ ಮಗಳು ನಿನ್ನೆ ಎಲೆ ತಂದು ಹಾಕಿದ್ದಾಳೆ. ಅದು ಸ್ವಲ್ಪ ಬಾಡಬೇಕು. ತಂದು ಚಂದ ತೊಳೆದಿಟ್ಟರೆ ಇವತ್ತಿಗೆ ಚಂದ ಬಾಡ್ತದೆ. ಅದನ್ನೀಗ ಕಟ್ಟುವ ಅಂತ. ನೋಡಿ, ಒಂದು 50 ಕೆಸುವಿನ ಎಲೆ ಉಂಟು, ಚಂದ ತೊಳೆದೆಲ್ಲ ಇಟ್ಟದ್ದು. ಅವರು ಚೇಟ್ಲ ಕಟ್ಟೋದ್ರಲ್ಲಿ ಭಾರಿ ಹುಷಾರು. ನಾನು ಸಹ ಚೇಟ್ಲ ಕಟ್ತೇನೆ, ಆದರೆ ಪಲ್ಯದಲ್ಲಿ ಅದು ಬಿಚ್ಚುತ್ತದೆ. ಅವರು ಚೇಟ್ಲ ಕಟ್ಟಿದರೆ ಒಳ್ಳೆದಿರ್ತದೆ ಪಲ್ಯ. ಚೇಟ್ಲ ಕಟ್ಟಲಿಕ್ಕೇನು ಕಷ್ಟ ಇಲ್ಲ. ನೋಡಿ, ಎಲೆಯನ್ನು ಹೀಗೆ ಸುರುಳಿಯಾಗಿ ಮಾಡಿ ಗಟ್ಟಿ ಮಾಡಿ ಗಂಟು ಹಾಕಿದರೆ ಆಯಿತು. ಆ ದಿನವೇ ಎಲೆ ತಂದು ಚೇಟ್ಲ ಕಟ್ಟಿದರೆ ಎಲೆ ಹರಿತದೆ. ಅದಕ್ಕೋಸ್ಕರ ಮೊದಲಿನ ದಿವಸ ತರೋದು. ಮೊದಲೆಲ್ಲ ಆಟಿ ತಿಂಗಳಲ್ಲಿ ಇದೇ ಕೆಸುವಿನ ಎಲೆ, ಪತ್ರೊಡೆ, ಚೇಟ್ಲ ಮತ್ತು ಈ ಚಟ್ಟೆ ಸೊಪ್ಪಿದ್ದು ಎಲ್ಲ ಪದಾರ್ಥ ಮಾಡ್ತಿದ್ರು. ಈಗ ಮಾಡೋದು ಕಡಿಮೆ ಆಗಿದೆ. ಆದರೂ ಒಮ್ಮೆ ಚೇಟ್ಲದ ಪದಾರ್ಥ ಮಾಡಿದರೆ ಮತ್ತೆ ಮಾಡುವ ಅಂತ ಕಾಣ್ತದೆ. ಗಂಜಿ ಎಲ್ಲ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಆಟಿ ತಿಂಗಳಲ್ಲಿ ಮಾಡುವ ತಿಂಡಿ ತಿನಿಸುಗಳನ್ನೆಲ್ಲ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ಚೇಟ್ಲ ಕಟ್ಟಿ ಆಯಿತು. ಒಂದು ಬಟ್ಲಿನಷ್ಟು ಉಂಟು. ಇದನ್ನೀಗ ಕುಕ್ಕರಲ್ಲಿ ಹಾಕಿ ಇದಕ್ಕೆ ಒಗ್ಗರಣೆ ಕೊಟ್ಟು ಒಂದು ಪಲ್ಯ ಮಾಡುವ. ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಒಂದು 4 ಚಮಚ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಬೆಳ್ಳುಳ್ಳಿಯನ್ನು ಗುದ್ದಿ ಒಂದು 7-8 ಎಸಳು ಉಂಟು ಬೆಳ್ಳುಳ್ಳಿ, ಅದನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಫಸ್ಟಿಗೆ ಕಂದು ಬಣ್ಣ ಬರುವವರೆಗೆ ಹುರಿಬೇಕು. ಆಮೇಲೆ ಒಣಮೆಣಸನ್ನು ಹಾಕಬೇಕು, ಇಲ್ಲದಿದ್ದರೆ ಬೆಳ್ಳುಳ್ಳಿ ಹುರಿಯುವುದಿಲ್ಲ. ನೋಡಿ, ಬೆಳ್ಳುಳ್ಳಿ ಕಂದು ಬಣ್ಣಕ್ಕೆ ಬಂತು. ಈಗ ಒಂದು 4-5 ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಒಟ್ಟಿಗೆ ಹಾಕಿ ಹುರಿದ್ರೆ ಈ ಮೆಣಸು ಕರಚುತ್ತದೆ, ಬೆಳ್ಳುಳ್ಳಿ ಸರಿ ಹುರಿಯುವುದಿಲ್ಲ. ಒಗ್ಗರಣೆ ಆಯಿತು. ಇದನ್ನೀಗ ಚೇಟ್ಲಕ್ಕೆ ಹಾಕ್ತಾ ಇದ್ದೇನೆ ಕುಕ್ಕರಿಗೆ. ಇನ್ನು ಇದಕ್ಕೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಇಲ್ಲದಿದ್ದರೆ ತುರಿಸ್ತದೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ದೊಡ್ಡ ಲೋಟೆಯಷ್ಟು ನೀರು ಹಾಕಿದೆ. ಜಾಸ್ತಿ ನೀರು ಬೇಕು ಅಂತಿಲ್ಲ ಕುಕ್ಕರಲ್ಲೆಲ್ವ. ಹೀಗೆ ಬಣಲೆಯಲ್ಲಿ ಪಲ್ಯ ಮಾಡೋದಾದರೆ ನೀರು ಜಾಸ್ತಿ ಬೇಕು, ಮತ್ತು ಆವಾಗವಾಗ ಬೆಂತ ಅಂತ ನೋಡಬೇಕಲ್ಲ. ಇದು ಕುಕ್ಕರಲ್ಲಿ ಒಂದು ಬಿಗಿಲು ಮಾಡಿದರೆ ಸಾಕು. ಇದ್ರೆ ಚೂರು ಬೆಲ್ಲ ಹಾಕ್ಬೋದು ಸಿಹಿಗೆ, ನಾನು ಹಾಕಲಿಲ್ಲ. ಕುಕ್ಕರ್ನ ಪಾತ್ರೆಗೆ ಮುಚ್ಚಿದ್ದೇನೆ, ಇನ್ನು ಒಂದು ಬಿಗಿಲು ಕೂಗಿಸುವ. ಕುಕ್ಕರ್ ಪಾತ್ರೆಯಲ್ಲಿ ವಿಸಿಲಾಗಿ ಈಗ ತಣ್ಣಗೆ ಆಗಿದೆ. ಪಾತ್ರೆಯ ಮುಚ್ಚಳನ್ನು ತೆಗೆದು ನೋಡುವ. ಒಳ್ಳೆ ಬೆಂದಿದೆ ನೋಡಿ, ಒಳ್ಳೆದಾಗಿದೆ. ಚೇಟ್ಲದ ಪದಾರ್ಥ ಪಲ್ಯ ಅಂದರೆ ಸೂಪರ್ ಆಗಿದೆ. ಸರಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ನೀವು ಒಂದು ಸಲ ಇದನ್ನು ಮಾಡಲೇಬೇಕು, ಮಾಡದವರು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ. ಗಂಜಿ ಊಟಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಹೀಗೆ ನೀವು ಕೂಡ ಪಲ್ಯ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಆಟಿ ತಿಂಗಳಲ್ಲಿ ಮಾಡುವ ಒಳ್ಳೊಳ್ಳೆ ತಿಂಡಿಗಳನ್ನು ಹಾಕ್ತಾ ಇರ್ತೇನೆ. ಎಲ್ಲ ವೀಡಿಯೋಗಳನ್ನು ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.